ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಳಿಗ್ಗೆನೇ ಎದ್ದುಬಿಟ್ಟು 5 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಪೂಜೆ ಮುಗಿಸೋಷ್ಟರಲ್ಲಿ 6:30 ಆಯಿತು. ಅಂದರೆ ದೇವ್ರ ಸಾಮಾನೆಲ್ಲ ಅಂದರೆ ದೀಪ ಮತ್ತು ಅಗರಬತ್ತಿ ಗಂಟೆ ಇರುತ್ತಲ್ಲ ಅಷ್ಟು ಮಾತ್ರ ತೊಳ್ಕೊಂಡೆ. ಬೇರೆ ಕಳಶ ಮತ್ತು ಫೋಟೋಸ್ ಎಲ್ಲ ಒರ್ಸೋಕೆ ಹೋಗಿಲ್ಲ. ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಅವೆಲ್ಲ ಇಳಿಸಿ ತೊಳಿಬಾರ್ದು ಕಳಶ ಮತ್ತು ಫೋಟೋಗಳನ್ನ ಅಂತಾರೆ. ಅದಕ್ಕೆ ಅವನೇನು ಕ್ಲೀನ್ ಮಾಡ್ಕೊಂಡಿಲ್ಲ. ಇವು ಮಾತ್ರ ಕ್ಲೀನ್ ಮಾಡಿಕೊಂಡು ಇವಾಗ ಹೂವು ಎಲ್ಲ ಹಳೇದೆಲ್ಲ ತೆಗೆದುಬಿಟ್ಟು ಹೊಸ ಹೂವು ಎಲ್ಲ ಇಟ್ಕೊಂಡಿದ್ದೀನಿ. ಹೂವು ಮಾತ್ರ ಚೇಂಜ್ ಮಾಡಿಕೊಂಡೆ ಅಷ್ಟೇ. ಇವಾಗ ಹೂವು ಚೇಂಜ್ ಮಾಡಿಕೊಂಡು ಇವಾಗ ಹೂವು ಇಡ್ತಾಯಿದ್ದೀನಿ. ಅಂದರೆ ಫುಲ್ಲು ರೆಡ್ ಹೂವು ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಯೆಲ್ಲೋ ಕಲರ್ ಹೂವನ್ನು ಇಡ್ತಾಯಿದ್ದೀನಿ. ಒಂದೇ ಥರ ಹೂವು ಆದರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ಕಳಶಕ್ಕೆ ಮಾತ್ರ ಯೆಲ್ಲೋ ಕಲರ್ ಹೂವು ಇಡ್ತಾಯಿದ್ದೀನಿ. 2 ಥರ ಹೂವು ಆಯಿತು. ಮೇಲೆಲ್ಲ 9 ಇವು ದಾಸವಾಳ ಇರುತ್ತಲ್ಲ, ದಾಸವಾಳನ 9 ಹೂವು ಇಟ್ಕೊಂಡಿದ್ದೀನಿ. ಇವಾಗ ಕಳಶ ಆ ಕಡೆ ಈ ಕಡೆ ಇಟ್ಕೊಂಡು ಇವಾಗ ಬತ್ತಿ ಎಲ್ಲ ಮೇಲೆ ಎಳೆದ್ಬಿಟ್ಟು ಇವಾಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಾಟ್ಲನ್ನು ಖಾಲಿ ಆಗ್ತಾ ಬಂತು. ಎಣ್ಣೆ ತಂದುಬಿಟ್ಟು ಎಣ್ಣೆ ಹಾಕ್ಕೋಬೇಕಿನ್ನೇನು. ಇವಾಗ ಎಣ್ಣೆ ಹಾಕಿದ್ದಾಯಿತು. ಎಣ್ಣೆ ಹಾಕ್ಬಿಟ್ಟು ಇವಾಗ ದೀಪ ಹಚ್ಕೋಬೇಕು. ಅಷ್ಟರಲ್ಲಿ ನೈವೇದ್ಯಕ್ಕೆ ನೋಡ್ತಾಯಿದ್ದೆ, ಏನೂ ಮಾಡೋಕ್ಕಿರಲಿಲ್ಲ. ಇವತ್ತು ಅದು ಬೇರೆ ಚಪಾತಿ ಮತ್ತು ಇದು ಟೊಪಟೊ ಗೊಜ್ಜು ಮಾಡಬೇಕು ಅಂತಿದ್ದೆ. ಅದಕ್ಕೆ ರೈಸ್ ಐಟಮ್ ಆದರೆ ರೈಸ್ ಐಟಮೇ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡ್ತಾಯಿದ್ದೆ. ಚಪಾತಿ ಗೊಜ್ಜು ಆಗಿರೋದ್ರಿಂದ ಇಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಸುಮ್ಮನಾದೆ. ಹಣ್ಣು ಇರಲಿಲ್ಲ. ಇಟ್ಟಿರೋ ಹಣ್ಣಿನೇ ಪದೇ ಇಡೋಕ್ಕೂ ಹೋಗಲ್ಲ, ಇಟ್ಟಿರೋ ಹೂವನ್ನು ಪದೇ ಇಡಲ್ಲ. ಆದ್ದರಿಂದ ಏನೂ ಇರಲಿಲ್ಲ, ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ನನಗೆ ಡ್ರೈ ಫ್ರೂಟ್ಸ್ ಇತ್ತು ಮನೇಲಿ, ಅದು ನೆನಪೇ ಬರಲಿಲ್ಲ. ಆದ್ದರಿಂದ ಇವಾಗ ಎಲ್ಲ ಕಡೆನೂ ನೋಡಿದೆ, ಡ್ರೈ ಫ್ರೂಟ್ಸ್ ಒಂದು ಮರ್ತೋಗ್ಬಿಟ್ಟಿತ್ತು. ಪರವಾಗಿಲ್ಲ ಅಂತಂದೇಳಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ದೀಪ ಹಚ್ಚಿಬಿಟ್ಟು ಇನ್ನೊಂದೇನಪ್ಪ ಅಂದರೆ ಮೊನ್ನೆ A1 A2 ಒಂದು ಸ್ಟೋರಿ ಹೇಳಿದ್ನಲ್ಲ, ಅದು ಹೆಂಗಾಗಿದೆ ಅಂದರೆ A2 ಇದ್ದಾಳಲ್ಲ, ಅವಳೇನು ಮಾಡಿದ್ದಾಳೆ ಅಂದರೆ ಫುಲ್ಲು ಪ್ರಚಾರ ಮಾಡ್ಕೊಬಂದಿದ್ದಾಳೆ. ಫುಲ್ಲು ಯಾರ್ಯಾರು ಮನೆಗೆ ಬರ್ತಾರೋ ಅವ್ರಿಗೆಲ್ಲ ಹೇಳ್ತಾ ಇದ್ದಾಳೆ, ಹಿಂಗೆ ನಮ್ಮ ಮನೆಯವ್ರಿಗೆ ಅವಳು ಈ ಥರ ಮಾಡಿದ್ಲಂತೆ ಅಂತ. ಅಂದರೆ ಅವ್ರ ಮನೆಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಆ ಥರ ಹೇಳ್ತಾ ಇದ್ದಾಳೆ. ಆ ಥರ ಹೇಳೋದು ತಪ್ಪು ಅಲ್ವಾ? ಯಾರೇ ಆಗಲಿ ಒಂದು ಹೆಣ್ಣಿನ ಅದರಲ್ಲಿ A1 ಏನು ತಪ್ಪಿಲ್ಲ. ಹಾಗಾದರೂ ಅವಳ್ದು ಹೇಳ್ತಾ ಇಲ್ಲ, ಗಂಡಂದು ಏನು ತಪ್ಪಂತ A1 A2 ಅರ್ಥ ಮಾಡ್ಕೊತ ಇಲ್ಲ. A1 ತಪ್ಪು ಅನ್ನೋ ಥರ ಹೇಳ್ತಾ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಇರೋದೇ ಆ ಥರ ಅಂದ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಪಾಪ A1ಗೆ ಎಷ್ಟು ಬೇಜಾರಾಯ್ತು ಅಂದರೆ ಫುಲ್ಲು ಬೇಜಾರಾಯಿತು. ಹಂಗದು ದ್ವೇಷ ಮಾಡ್ತಾಯಿಲ್ಲ. A1 A2 ಮೇಲೆ ದ್ವೇಷ ಮಾಡ್ತಾಯಿಲ್ಲ, ನಾರ್ಮಲಾಗಿ ಇದ್ದಂಗೆ ಇದ್ದಾಳೆ. A2 ಮಾತ್ರ ಸ್ವಲ್ಪ ಚೇಂಜ್ ಆಗಿದ್ದಾಳೆ. ಮನುಷ್ಯನ ಗುಣನೇ ಅಂಥದ್ದು, ಏನು ಮಾಡೋಕ್ಕಾಗಲ್ಲ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಬಾಗಿಲಿಗೆ ದೃಷ್ಟಿ ತೆಗೆದು ನಿಂಬೆಣ್ಣೆಲ್ಲ ಕೊಯ್ದುಬಿಟ್ಟು ಆ ಕಡೆ ಈ ಕಡೆ ಇಟ್ಟು ಹಂಗೆ ಅರಶಿನ ಕುಂಕುಮ ನಿಂಬೆಹಣ್ಣಿಗೆ ಇಟ್ಬಿಟ್ಟು ಹೊರಗೆ ತುಳಸಿಗೆ ಮತ್ತು ಸೂರ್ಯನಿಗೆ ಪೂಜೆ ಮಾಡಿ ಬಾಗಿಲಿಗೆ ಬೆಳಗ್ಬಿಟ್ಟು ಬಂದಿದ್ದಾಯಿತು. ಬಂದುಬಿಟ್ಟು ಇವಾಗ ಕರ್ಪೂರ ಹಚ್ತಾ ಇದ್ದೀನಿ. ಕರ್ಪೂರವನ್ನು ಬೆಳಗ್ಬಿಟ್ಟು ಧೂಪ ಹಾಕೋದಷ್ಟೇ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ ಅಂದ್ಕೋಬೋದು. ಅದೇ A2 ಮಾಡಿದ್ನೇ A1 ತಪ್ಪೇ ಇಲ್ದಿದ್ರು A1 ಸುಮ್ಮನೆ ಇದ್ದಾಳೆ. A2 ಗಂಡ ಮಾತ್ರ ತಪ್ಪಿದ್ರು ಹೆಂಡತಿ ಪ್ರಚಾರ ಮಾಡ್ತಾ ಇದ್ದಾಳೆ. ಆ ಥರ ಯಾರೇ ಆಗಲಿ ಇನ್ನೊಬ್ಬರು ಇವಾಗ ಅವಳು ಹೇಳ್ಬೋದು A1 ನನಗೆ ಹಿಂಗೆ ಮಾಡಿದರು ಅಂತ, ಅದನ್ನ ಯಾರೂ ನಂಬೋಕ್ಕೂ ಹೋಗಲ್ಲ. ಆ ಥರ ಇಷ್ಟವೂ ಇಲ್ಲ ಹೇಳ್ಕೊಳೋದು ಅವಳಿಗೆ. ಆದ್ದರಿಂದ ಅವಳು ಸುಮ್ಮನಿದ್ದಾಳೆ. ಇವಳು ಹೇಳ್ಕೊತಾ ಇದ್ದಾಳೆ, A2 ಇದ್ದಾಳಲ್ಲ ಅವಳು ಹೇಳ್ಕೊತಾ ಇದ್ದಾಳೆ A1 ಮೇಲೆ. ಏನೂ ಮಾಡೋಕ್ಕಾಗಲ್ಲ. ಅವ್ರ ಮನೇಲಿ ಅವ್ರು ಇರ್ತಾರೆ, ಇವ್ರ ಮನೇಲಿ ಇವ್ರು ಇರ್ತಾರೆ ಅನ್ನೋ ಥರ ಇವಳು ಸುಮ್ಮನಾಗಿದ್ದಾಳೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ A1 ಇದ್ದಾಳಲ್ಲ ಅವಳು ನನ್ನ ಕ್ಲೋಸ್ ಫ್ರೆಂಡೇ. ಹೋದ ವಿಡಿಯೋದಲ್ಲಿ ಅವ್ರು ಬೇರೆಯವರು ಅಂತಂದೆ. ಅವಳು ನನಗೆ ಕ್ಲೋಸ್ ಆಗಿದ್ದಾಳೆ ಈ ನಡುವೆ. ಆದ್ದರಿಂದ ಅವಳು ನನಗೆ ಹೇಳಿದರು ಈ ಥರ ಇದೆ ಅಂತಂದು. ಸರಿ ಅಂತಂದೇಳಿ ನಾನು ಇನ್ನೊಬ್ರಿಗೂ ಹೇಳೋಕ್ಕೋಗಿಲ್ಲ, ಇದರಲ್ಲಿ ಅಷ್ಟೇ ಹೇಳಿರೋದು, ನಾನು ಹೆಸರು ಮೆನ್ಷನ್ ಮಾಡಿಲ್ಲ. ಇವಾಗ ದೇವ್ರಿಗೆ ಕರ್ಪೂರ ಎಲ್ಲ ಹಚ್ಚಿದ್ದಾಯಿತು. ಹಂಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅರ್ಶಿನ ಕುಂಕುಮ ಹಚ್ಕೊಂಡು ಇವಾಗ ಧೂಪ ಹಾಕ್ತಾಯಿದ್ದೀನಿ. ಅದು ಕೈ ಸುಡ್ತಾ ಇದೆ. ಧೂಪ ಹಾಕ್ತಾಯಿದ್ದೀನಲ್ಲ, ಹೊಗೆ ಮುಖಕ್ಕೆ ಬಡಿತಾ ಇದೆ. ಅದರಿಂದ ದೂರ ಸರ್ಕೊಂಡಿದ್ದಾಯಿತು. ಇವಾಗ
ಚಪಾತಿ ಉಜ್ಕೊಳ್ಳೋಣ, ಆ ಕಡೆ ಚಿತ್ರಾನ್ನ ಗೊಜ್ಜು ಆಗ್ತಾಯಿತ್ತು. ಅದನ್ನು ತೋರಿಸ್ತೀನಿ. ಟೊಮೊಟೊ ಗೊಜ್ಜು ಯಾವ ಥರ ಮಾಡ್ಕೊಂಡೆ ಅಂತ. ಸಖತ್ತಾಗಿತ್ತು. ಈ ಟೊಮೊಟೊನ ನಾನು ಊರಿಂದ ಎತ್ಕೊಬಂದಿದ್ದೆ. ಆಪಲ್ ಟೊಮೊಟೊ ಅಂತ. ಮೊಟ್ಟೆ ಟೊಮೊಟೊ ಆದರೆ ಚೆನ್ನಾಗಿರಲ್ಲ. ಆಪಲ್ ಟೊಮೊಟೊ, ಹುಳಿ ಟೊಮೊಟೊ ಏನಂತೀರ ಆ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಊರಿಂದ ಎತ್ಕೊಬಂದಿದ್ದೆ. ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ಯಾವಾಗಲೇ ಟೊಮೊಟೊ ಗೊಜ್ಜು ಮಾಡಿದ್ರು 1 ಟೈಮ್ ತಿಂತಿದ್ದೆ ಅಷ್ಟೇ. 2ನೇ ಟೈಮು ಹಿಂಸೆ ಪಟ್ಟು ತಿಂತಾಯಿದ್ದೆ. 3ನೇ ಟೈಮ್ ತಿನ್ನೋಕ್ಕೆ ಹೋಗ್ತಿರಲಿಲ್ಲ. ಈ ಸರಿ 3 ಟೈಮ್ ತಿಂದಿದ್ದೀನಿ. ಅಷ್ಟು ಚೆನ್ನಾಗಿತ್ತು ಟೊಮೊಟೊ ಗೊಜ್ಜು. ಇವಾಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡು ಚಿಕ್ಕದೊಂದು ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ, ಅಂದರೆ ಈ ಟೊಮೊಟೊನ ಊರಲ್ಲಿ ಅಮ್ಮ ಕೊಟ್ಟು ಕಳಿಸಿದ್ರು. ನಾನು ಊರಿಂದ ಬರೋವಾಗ ಒಂದೆರಡು kg ಅಷ್ಟು ಕೊಟ್ಟು ಕಳಿಸಿದ್ರು. ಅದರಿಂದ ಟೇಸ್ಟ್ ಚೆನ್ನಾಗಿತ್ತು, ಹಳ್ಳಿಯಿಂದ ತಂದಿರೋದಲ್ಲ. ಆದ್ದರಿಂದ ಇವಾಗ ಸಾಸಿವೆ ಜೀರಿಗೆ 2 ಹಾಕ್ಕೊಂಡು ಅದೊಂದು ಸ್ವಲ್ಪ ಚಿಟಪಟ ಆದಮೇಲೆ ಇವಾಗ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಬೋದು. ನಾನು ಇವಾಗ ಹೆಚ್ಚಿ ಸಿಪ್ಪೆ ತೆಗೆದು ಹೆಚ್ಚೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಪೇಸ್ಟ್ ಯೂಸ್ ಮಾಡ್ತಾ ಇರೋದು ಅಷ್ಟೇ. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇವಾಗ ಕರ್ಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಆ ಥರ ಸ್ಲೈಸಾಗಿ ಕಟ್ ಮಾಡಿದ್ನೆಲ್ಲ ಅದನ್ನೆಲ್ಲ ಮ್ಯಾಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ಈರುಳ್ಳಿ ಏನಾಯಿತು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಫುಲ್ಲು ಕಲರ್ ಚೇಂಜ್ ಆಗಬೇಕಂತಂದು ಏನಿಲ್ಲ. ಟೇಸ್ಟು ಅಷ್ಟೇ, ಅದು ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಇರುತ್ತಲ್ಲ, ಅದು ರೋಸ್ಟ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ಒಗ್ಗರಣೆ ಆದ್ರೂ ಅಷ್ಟೇ, ಅದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಷ್ಟೇ. ನಾನು ಉಪ್ಪು ಇವಾಗ ಹಾಕೋಂತ ಇಲ್ಲ, ಹಂಗೆ ರೋಸ್ಟ್ ಮಾಡ್ತಾಯಿದ್ದೀನಿ. ಏನು ಟೊಮೊಟೊ ಹಾಕ್ಕೊತೀನಲ್ಲ ಅವಾಗ ಉಪ್ಪು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ. ಅವಾಗಾದರೆ ಫುಲ್ಲು ಟೊಮೊಟೊನೂ ಸಾಫ್ಟಾಗಿ ಬೆಂದೋಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 6-7 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಹಾಕ್ಕೊಂಡೆ. ಆ ಕಡೆ ಕೋತಿಗಳು ಬೇರೆ ಇದು ಮಾಡ್ತಾಯಿದ್ವು, ಬಟ್ಟೆಗಳೆಲ್ಲ ಎಳಿತಾ ಇದ್ವು. ಆದ್ದರಿಂದ ಇವಾಗ ಹೊರಗೆ ನೋಡಿಬಿಟ್ಟು ನೋಡಿ, ಇಷ್ಟು ಮಾತ್ರ ಒಂದು ಸ್ಪೂನಷ್ಟು ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಆ ಕೋತಿಗಳ್ನ ಓಡಿಸುವಂಥ ನಿಶಾಂತ್ ರಾಯನ್ಗೆ ಹೇಳ್ತಾ ಇದ್ದೆ. ಅವರು ಹೋಗ್ತಾನೇ ಇಲ್ಲ, ನಾನೇ ಹೋಗೋದು ಅಂತಂದು ಇವಾಗ ಆ ಕಡೆ ಏನು ಟೊಮೊಟೊ ಗೊಜ್ಜು ಇಟ್ಟಿದ್ನ ಅದಕ್ಕೆ ಉಪ್ಪು, ಅರಿಶಿನ ಮತ್ತು ಖಾರ ಪುಡಿ ಎಲ್ಲ ಹಾಕಿಟ್ಬಿಟ್ಟು ಹೋಗೋಣ ಅಂತಂದು ಇವಾಗ ಹೋಗಿ ಕೋತಿಗಳನ್ನೆಲ್ಲ ಓಡಿಸ್ಬಿಟ್ಟು ಬರೋಣ ಅಂತ ಹೊರಟೆ. ಆಮೇಲೆ ಬಂದುಬಿಟ್ಟು ಇನ್ನೂ ಸ್ವಲ್ಪ ಟೊಮೊಟೊ ಬೇಕು ಅನ್ನಿಸ್ತು. ಅದಕ್ಕೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಇನ್ನೂ 2 ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಅವನು ನಿಶಾಂತ್ ಅಷ್ಟರಲ್ಲಿ ರೆಡಿಯಾಗಿದ್ನು. ಅವನಿಗೂ ಊಟಕ್ಕೆ ಇಡಬೇಕಲ್ಲ, ಅದರಿಂದ ಬೇಗ ಮಾಡ್ಕೊತಾ ಇದ್ದೆ. ಅಂದರೆ ಈ ಟೊಮೊಟೊ ಗೊಜ್ಜು ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ಯಾವುದೇ ರೀತಿ ಬೆಲ್ಲ ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೂ ಹಾಕಿಲ್ಲ, ನ್ಯಾಚುರಲಾಗಿ ಮಾಡಿದರು. ಒಂದೊಂದು ಟೊಮೊಟೊ ಮೇಲೆ ಹೋಗುತ್ತೆ, ಒಂದೊಂದು ಅಡಿಗೆ ಟೊಮೊಟೊ ಮೇಲೆ ನಾವು ಬಳಸೋ ಪದಾರ್ಥದ ಮೇಲೆ ಹೋದರೆ ಒಂದೊಂದು ನಾವು ಮಾಡೋ ಶೈಲಿ ಮೇಲೆ ಹೋಗುತ್ತೆ. ಎರಡೂ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಅಷ್ಟೇ, ಒಂದು ತಿನ್ನೋ ಚಪಾತಿ ಹತ್ರ 2 ಚಪಾತಿ ತಿಂದರೂ ಖುಷಿ ಆಯಿತು. ನಾವು ಮಾಡಿರೋ ಅಡುಗೆನ ಬೇರೆಯವ್ರು ಇಷ್ಟಪಡ್ತಾರೋ ಇಲ್ಲ, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿರೋರು ಇಷ್ಟಪಟ್ಟರೆ ಅಷ್ಟೇ ಖುಷಿ ಆಗುತ್ತಲ್ಲ, ಅದೇ ರೀತಿ ನನಗೂ ಖುಷಿ ಆಯಿತು. ಇವಾಗ ಇನ್ನೊಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ನಾನು 7 ಟೊಮೊಟೊ ಯೂಸ್ ಮಾಡಿದ್ದೀನಿ. ಸಾಯಂಕಾಲ ಅಷ್ಟೊತ್ತಿಗೆ ಖಾಲಿ ಆಗಿತ್ತು. 7 ಟೊಮೊಟೊ ಗೊಜ್ಜು ಖಾಲಿ ಆಗಿತ್ತು. ನಾನು ಪ್ರತಿ ಸರಿ ಮಾಡಿದಾಗಲೂ ಟೊಮೊಟೊ ಗೊಜ್ಜು ಮಿಕ್ಕಿರೋದು ಸ್ವಲ್ಪ, ಅಂದರೆ 2-3 ಚಪಾತಿ ತಿನ್ನೋಷ್ಟು ಮಿಕ್ಕಿರೋದು. ಇವಾಗ 2 ಚಪಾತಿ ತಿನ್ನೋಷ್ಟು ಸಾಲ್ಟೇಜ್ ಬಂದಿತ್ತು. ಅನ್ನಕ್ಕೂ ಅಷ್ಟೇ, ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ನಲ್ಲ, ಅನ್ನಕ್ಕೂ ಅಷ್ಟೇ ಟೇಸ್ಟ್ ಸಖತ್ತಾಗಿತ್ತು. ಅದು ಲಾಸ್ಟಿಗೆ ತೋರ್ಸೋಕ್ಕಾಗಿಲ್ಲ ನಿಮಗೆ. ನೋಡಿ, ಇನ್ನೂ 2 ಟೊಮೊಟೊ ಕಟ್ ಮಾಡಿಕೊಂಡು ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದು ಫುಲ್ಲು ಬೇಯಬೇಕು. ಅದೇ ಫುಲ್ಲು ಎಷ್ಟಂದರೆ ನೀವು ಅದು ಟೊಮೊಟೊ ಇದೆಯಲ್ಲ, ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ನೋಡಿ ನೀರೇ ಹಾಕಿಲ್ಲ ನಾನು. ಫುಲ್ಲು ಅದೇನು ಟೊಮೊಟೊ ಇದೆಯೋ ಮುಳುಗೋಷ್ಟು ನೀರು ಅದರಲ್ಲೇ ಬಂದುಬಿಡುತ್ತೆ. ಅಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಅರಿಶಿನ ಹಾಕಿದ್ದೀನಿ ನೋಡಿ, ನೋಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಅರಿಶಿನ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಅಂದರೆ ಆವಾಗಲೇ ಅರಿಶಿನ ಹಾಕ್ಕೊಂಡಿದ್ದೆ, ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ಕಲರ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ
ಇವಾಗ ಆ ಕಡೆ ಚಪಾತಿ ಉಜ್ಕೊತಾ ಇದ್ದೀನಿ. ಇದು ಟೊಮೆಟೊ ಗೊಜ್ಜು ಆಗೋಷ್ಟರಲ್ಲಿ ಆ ಕಡೆ ಚಪಾತಿ ಉಜ್ಕೊಂಡ್ರೆ ಇನ್ನೊಂದು ಸರಿ ಚಪಾತಿ ಸುಟ್ಕೊಂತ ಉಜ್ಕೋಬೋದು ಅಂತಂದು ಹೇಳ್ಬಿಟ್ಟು ಇವಾಗ ಇದು ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀರು ನೋಡಿ, ನಾನು ಯಾವುದೇ ರೀತಿ ನೀರು ಹಾಕಿಲ್ಲ. ಒಂದು 5 ನಿಮಿಷಕ್ಕೆ ಎಷ್ಟು ನೀರು ಬಂದಿದೆ ಅಂದರೆ ಫುಲ್ಲು ನೀರು ಬಂದುಬಿಟ್ಟಿದೆ. ಯಾವುದೇ ಗೊಜ್ಜಾಗಲಿ ನಾವು ನೀರು ಯೂಸ್ ಮಾಡಿದಷ್ಟು ಟೇಸ್ಟ್ ಹೋಗ್ಬಿಡುತ್ತೆ. ನೀರು ಯಾವುದಕ್ಕೂ ಯೂಸ್ ಮಾಡಬೇಡಿ. ಯಾವುದೇ ಗೊಜ್ಜಾಗಲಿ, ಚಿತ್ರಾನ್ನ ಗೊಜ್ಜಾಗಲಿ, ಕ್ಯಾಪ್ಸಿಕಮ್ ಗೊಜ್ಜಾಗಲಿ, ಇಲ್ಲ ಪುಳಿಯೋಗರೆ ಗೊಜ್ಜಾಗಲಿ, ನಾವು ನೀರು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಟೇಸ್ಟ್ ಕಳ್ಕೊಬಿಡುತ್ತೆ. ಆದ್ದರಿಂದ ನಾನು ನೀರೇ ಯೂಸ್ ಮಾಡಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟೇ, ಮುಚ್ಚಿಟ್ಬಿಟ್ರೆ ಅದು ಕ್ಲೀನಾಗಿ ಬೇಯ್ಕೊಳ್ಳುತ್ತೆ. ಈ ಕಡೆ ನನ್ನ ಚಪಾತಿನ ಹಾಕ್ಬಿಡುತ್ತೆ. ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದಾಯಿತು. ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೋದೆ. ಈ ವ್ಲಾಗ್ ಈ ಥರ ಇತ್ತು. ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿನ್ನೆ ಯಾವುದೇ ರೀತಿ ವಿಡಿಯೋ ಪೋಸ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ನಾಳೆ ಸಿಗೋಣ.